ಮಾನ್ಯ ಉಪಮುಖ್ಯಮಂತ್ರಿಗಳು ಸದನದಲ್ಲಿ ಏನು ನಮ್ಮ ತುಂಗಭದ್ರಾ ಕ್ರಸ್ಟ್ ಗೇಟ್ ಸಾಕಷ್ಟು ಚರ್ಚೆಗಳಾಗಿತ್ತು. ಮಾನ್ಯ ಸಭಾಧ್ಯಕ್ಷರೇ, ತುಂಗಭದ್ರಾದ ಗೇಟ್ ನಂಬರ್ 19 ಅದು ಕುಸಿಬಿದ್ದಂತ ಸಂದರ್ಭದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಇಲ್ಲಿ ಸದನದಲ್ಲಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಅನುದಾನದ ಕೊರತೆ ಇಲ್ಲ, ಆಂಧ್ರ ಬೇರೆ ರಾಜ್ಯಗಳು ಅನುದಾನ ಕೊಡ್ಲಿ ಬಿಡ್ಲಿ, ಸಂಪೂರ್ಣವಾಗಿ ನಾವೇ ಅದನ್ನು ಭರಿಸ್ತೇವೆ ಅನ್ನೋ ಹೇಳಿಕೆಯನ್ನು ಕೂಡ ಮಾನ್ಯ ಉಪಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ರು. ಇಲ್ಲಿ ಏನಾಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ ಮಾನ್ಯ ಸಭಾಧ್ಯಕ್ಷರೇ, ಮೊದಲನೇದಾಗಿ ತುರ್ತಾಗಿ ಅಲ್ಲಿ ರಿಪೇರಿ ಕೆಲಸ ಆಗ್ಲೇಬೇಕಾಗಿದೆ. 33 ಕ್ರಸ್ಟ್ ಗೇಟ್ಗಳು ರಿಪೇರಿ ಆಗ್ಬೇಕಾಗಿದೆ, ಹೊಸದಾಗಿ ಕೂರಿಸುವಂತ ಕೆಲಸ ಆಗ್ಬೇಕಾಗಿದೆ. ಇದ್ರ ನಡುವೆ ಏನಾಗಿದೆ, ರಾಜ್ಯ ಸರ್ಕಾರ 10 ಕೋಟಿ ರೂಪಾಯಿಗಳನ್ನ ನೀಡಿದ್ರು ಕ್ರಸ್ಟ್ ಗೇಟ್ ರಿಪೇರಿ ಮಾಡಬೇಕು ಅಂತೇಳಿ. ಆಂಧ್ರ ಪ್ರದೇಶ ಸರ್ಕಾರ ಅಲ್ಲಿ 20 ಕೋಟಿ ಅವರ ಬಾಬ್ತನ್ನ ಈಗಾಗಲೇ ಕೊಟ್ಟಿದ್ದಾರೆ, ಇಲ್ಲಿಗೆ ಜಮಾ ಆಗಿದೆ. ತದನಂತರದಲ್ಲಿ ಅದೇ ಆಂಧ್ರ ಸರ್ಕಾರ 30 ಕೋಟಿ ರೂಪಾಯಿಗಳನ್ನ ಅಲ್ಲಿ ಸ್ಯಾಲರೀಸ್ ಮತ್ತೆ ಮೇಂಟೆನೆನ್ಸ್ ಗೆ ಅಂತೇಳಿ 30 ಕೋಟಿ ಕೊಟ್ಟಿದ್ದಾರೆ. ಈ ಸರ್ಕಾರ ನೋಡಿ, ನಾನು ಹೇಳೋದಕ್ಕೆ ನಿಜವಾಗ್ಲೂ ಕೂಡ ನಾಚಿಕೆ ಆಗ್ತದೆ ಮನ ಸಭಾಧ್ಯಕ್ಷರೇ. ಈ ಸರ್ಕಾರ ನಡವಳಿಕೆ ಆಗಿದೆ ಅಂತ ಹೇಳಿದ್ರೆ ಆಂಧ್ರದಿಂದ 20 ಕೋಟಿ ಏನ್ ಬಂದಿದೆ, ತದನಂತರದಲ್ಲಿ ಮೇಂಟೆನೆನ್ಸ್ ಸ್ಯಾಲರಿಗೆ ಅಂತೇಳಿ 30 ಕೋಟಿ ಅಡಿಷನಲ್ 30 ಕೋಟಿ ಏನ್ ಬಂದಿದೆ. ಅದರಲ್ಲಿ ಈ ಸರ್ಕಾರ ಏನ್ ಹಿಂದೆ 10 ಕೋಟಿ ಕೊಟ್ಟಿತ್ತಲ್ಲ ಅದನ್ನ ಮುರ್ಕೊಳ್ತಕ್ಕಂತ ಕೆಲಸ ಮಾಡಿದ್ದಾರೆ. ಅಂದ್ರೆ ರಾಜ್ಯದಲ್ಲಿ ಇವತ್ತು ಆರ್ಥಿಕ ಪರಿಸ್ಥಿತಿ ಬಹಳ ಚೆನ್ನಾಗಿದೆ ಅಂತ ಹೇಳ್ತಕ್ಕಂತ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದ ಪರಿಸ್ಥಿತಿ ಏನು ಅಂತ ಹೇಳಿದ್ರಲ್ಲೇ ಗೊತ್ತಾಗ್ತದೆ.